ಒಬ್ಬ ಶಿಬಿಯನ್ನು ಮಹಾರಾಜ ಇರ್ತಾನೆ. ಆತ ತುಂಬಾನೇ ಉದಾರಿ. ಒಂದು ದಿನ ಗಿಡುಗ ಒಂದು ಪಾರಿವಾಳವನ್ನ ಹಿಡಿದು ತಿನ್ನೋದಕ್ಕೆ ಅಟ್ಟಿಸ್ಕೊಂಡು ಬರ್ತಾ ಇರತ್ತೆ. ಆಗ ಪಾರಿವಾಳ ತುಂಬಾ ಭಯದಿಂದ ಶಿಬಿ ಮಹಾರಾಜನ ಪಾದದ ಬಳಿ ಬಂದು ಬೀಳತ್ತೆ. ರಾಜನಿಗೆ ಪರಿಸ್ಥಿತಿ ಅರ್ಥವಾಗುತ್ತೆ. ಆ ಪಾರಿವಾಳವನ್ನ ಕೈಯಲ್ಲಿಡ್ದು ಮೈ ಸಾವ್ರಿ ಕೂತಿರ್ತಾನೆ. ಅದೇ ಸಮಯಕ್ಕೆ ಗಿಡುಗ ಬಂದು ರಾಜನ ಬಳಿ ಹೇಳುತ್ತೆ, ನೋಡು ರಾಜ, ನಾನು ತುಂಬಾ ಹಸ್ತಿದ್ದೀನಿ, ಆ ಪಾರಿವಾಳವನ್ನ ನನಗೆ ಕೊಟ್ಟು ಬಿಡು ಅಂತ. ಆಗ ಆ ರಾಜ ಹೇಳ್ತಾನೆ, ಇಲ್ಲ, ಕೊಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಆ ಪಾರಿವಾಳ ನನ್ನ ರಕ್ಷಣೆಯನ್ನ ಬಯಸಿ ಬಂದಿರೋದ್ರಿಂದ ನಾನು ನಿನ್ಗೆ ಕೊಡೋದಿಲ್ಲ. ಇದಕ್ಕೆ ಬದಲಾಗಿ ನೀನು ಏನಾದ್ರೂ ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಆ ಗಿಡುಗ ಹೇಳುತ್ತೆ, ಇಲ್ಲ, ನನಗೆ ಪಾರಿವಾಳನೇ ಬೇಕು. ಇಲ್ಲ ಅಂದ್ರೆ ನಾನು ಹಸುವಿನಿಂದ ಸತ್ತು ಹೋಗ್ತೀನಿ. ಆ ಪಾಪದಿಂದಾಗಿ ನೀನು ಪ್ರಾಯಶ್ಚಿತ್ತ ಹೊಂದೋದಕ್ಕೆ ಸಾಧ್ಯ ಇಲ್ಲ ರಾಜ ಅಂತ ಹೇಳುತ್ತೆ. ಆಗ ರಾಜನು ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ತಾನೆ. ಆಗ ರಾಜ ಹೇಳ್ತಾನೆ, ನನಗೆ ನೀವಿಬ್ರೂ ಸಾಯೋದು ಇಷ್ಟ ಇಲ್ಲ, ಹಾಗಾಗಿ ನೀನು ಬೇರೆ ಉಪಾಯವನ್ನೇ ಹೇಳ್ಬೇಕು ಅಂತ ಕೇಳ್ಕೊತಾನೆ. ಆಗ ಆ ಗಿಡುಗ ಹೇಳುತ್ತೆ, ಹಾಗಾದ್ರೆ ಸರಿ, ನೀನು ಆ ಪಾರಿವಾಳದಷ್ಟೇ ತೂಕವಿರುವ ನಿನ್ನ ಮಾಂಸವನ್ನ ಕಿತ್ತುಕೊಡು ಅಂತ. ಆಗ ಒಂದು ಮಾತು ಆಡದಂತೆ ರಾಜ ಸರಿ ಅಂತೇಳಿ ಅವಾಗ್ಲೇ ತಕಡಿ ತರಿಸಿ ಒಂದು ಭಾಗಕ್ಕೆ ಪಾರಿವಾಳವನ್ನ ಕೂರಿಸಿ ಇನ್ನೊಂದು ಭಾಗದಲ್ಲಿ ತನ್ನ ದೇಹದ ಮಾಂಸವನ್ನ ಕತ್ತರಿಸಿ ಇಡ್ತಾನೆ. ಆದರೆ ಪಾರಿವಾಳದ ತೂಕ ಅಧಿಕವಾಗೇ ಇರುತ್ತೆ. ಆಗ ರಾಜ ಮತ್ತಷ್ಟು ಮಾಂಸವನ್ನ ಕತ್ತರಿಸಿ ಆ ತಕ್ಕಡಿಗೆ ಹಾಕ್ತಾನೆ. ಆದ್ರೂ ಸಹ ಪಾರಿವಾಳದ ತೂಕ ಅಧಿಕವಾಗೇ ಇರುತ್ತೆ. ಈತ ತನ್ನ ಮಾಂಸವನ್ನ ಕತ್ತರಿಸಿ ಹಾಕಿದಷ್ಟು ಪಾರಿವಾಳದ ತೂಕ ಹೆಚ್ಚಾಗ್ತಾನೆ ಇರುತ್ತೆ. ಆಗ ಧೃತಿಗೆಡದಂತಹ ರಾಜ ಏನ್ ಮಾಡ್ತಾನೆ ಅಂದ್ರೆ ಆ ತಕ್ಕಡಿ ಮೇಲೆ ತಾನೇ ಬಂದು ಕೂತು ಬಿಡ್ತಾನೆ, ತಗೋ, ನನ್ನ ದೇಹವನ್ನೇ ಸಮರ್ಪಿಸ್ತಿದ್ದೇನೆ ಅಂತ. ಆಗ ಗಿಡುಗ ಮತ್ತೆ ಪಾರಿವಾಳ ಎರಡು ಅದೃಶ್ಯವಾಗ್ತವೆ. ಹೀಗೆ ಅದೃಶ್ಯವಾದ ಪಾರಿವಾಳ ಮತ್ತು ಗಿಡುಗನ ಜಾಗದಲ್ಲಿ ದೇವಾನುದೇವತೆಗಳು ಬಂದು ಪ್ರತ್ಯಕ್ಷರಾಗ್ತಾರೆ. ಶಿಬಿ ಮಹಾರಾಜನ ದಯೆಗೆ ಸರಿಸಾಟಿ ಯಾರು ಎಂದು ಹೊಗಳಿ ಆತನಿಗೆ ಪೂರ್ಣಾಯಸ್ಸು ಕೊಟ್ಟು ಆಶೀರ್ವದಿಸಿ ಹೋಗ್ತಾರೆ. ತ್ಯಾಗ ಬಲಿದಾನಗಳಿಗೆ ರಾಜನ ಹೆಸರುವಾಸಿಯಾಗತ್ತೆ. ಆತನ ಹೆಸರು ಅಮರವಾಗತ್ತೆ.